ಸರ್ಕಾರಿ ಶಾಲಾ ಮಕ್ಕಳಿಗೆ ವಿಮಾನದಲ್ಲಿ ಕರ್ಕೊಂಡು ಹೋಗ್ತಾ ಇದ್ದಾರೆ. ಶಾಲಾ ಶೈಕ್ಷಣಿಕ ಪ್ರವಾಸ ಎಲ್ಲಿ ಅಂತ ನೋಡಿ. ನೋಡಿ, ವಿಮಾನದಲ್ಲಿ ಮುಂಬೈ ಟು ಡೆಲ್ಲಿ ಕರ್ಕೊಂಡು ಹೋಗಿದ್ದಾರೆ ಸರ್ಕಾರಿ ಶಾಲಾ ಮಕ್ಕಳನ್ನ. ಅಲ್ಲಿ ಕರ್ಕೊಂಡು ಹೋಗ್ಬಿಟ್ಟು ಪಾರ್ಲಿಮೆಂಟು, ಸಂಸತ್ ಭವನ, ಇದೆಲ್ಲ ಏನೇನಿದೆ ಎಲ್ಲವನ್ನ ತೋರಿಸ್ಕೊಂಡು ಕರ್ಕೊಂಡು ಬರೋದಕ್ಕೆ ಮಕ್ಕಳನ್ನ ಕರ್ಕೊಂಡು ಹೋಗಿದ್ದಾರೆ. ಇದು ಕನ್ನಡದ ಗಡಿಭಾಗ ಸೊಲ್ಲಾಪುರ ಮೈಂದರ್ಗಿ ಅಂತಂದ್ಬಿಟ್ಟು ಆ ಮೈಂದರ್ಗಿ ಮಕ್ಕಳನ್ನ ಶಾಲಾ ಮಕ್ಕಳನ್ನ ಕರ್ಕೊಂಡು ಹೋಗಿದ್ದಾರೆ. ವಿಮಾನದಲ್ಲಿ ಹಾರಾಡಿ ಎಲ್ಲ ಫುಲ್ ಖುಷಿ ಪಟ್ಟಿದ್ದಾರೆ. ಸಾಮಾನ್ಯವಾಗಿ ಟೂರ್ ಅಂದರೆ ಏನಾಗುತ್ತೆ, ಒಂದು ಗೌರ್ನಮೆಂಟ್ ಬಸ್ ಬುಕ್ ಮಾಡಿಕೊಂಡು ಅಥವಾ ಪ್ರೈವೇಟ್ ಬುಕ್ಕನ್ನು ಬಸ್ ಮಾಡಿಕೊಂಡು ಹೋಗ್ತಾರೆ. ಅದು ಏನು ತುಂಬ ಶಾರ್ಟ್ ಡಿಸ್ಟೆನ್ಸ್. ಇವರು ಮುಂಬೈ ಟು ಡೆಲ್ಲಿ, ಕರ್ನಾಟಕದ ಗಡಿ ಸೊಲ್ಲಾಪುರದ ಮೈಂದರ್ಗಿ ಗ್ರಾಮದ ಮಕ್ಕಳು, ಕನ್ನಡ ಮಾಧ್ಯಮದ ಮಕ್ಕಳು. ಬಟ್ ಈ ಸಾಹಸ ಮಾಡಿದಂತಹ ಶಿಕ್ಷಕರನ್ನು ಅಭಿನಂದಿಸಲೇಬೇಕು ನಿಜವಾಗ್ಲೂ ಕೂಡ. ಏಕೆಂದರೆ ಎಷ್ಟೋ ಮಕ್ಕಳಿಗೆ ಅದು ಕನಸಲ್ಲೂ ಬಂದಿರಲ್ಲ ವಿಮಾನದಲ್ಲಿ ಹೋಗ್ತೀವಿ ಅಂತ. ಅಂಥ ಎಲ್ಲ ಮಕ್ಕಳಿಗೆ ಇದರದ್ದು ಖರ್ಚು ವೆಚ್ಚ ಯಾರು ಮಾಡಿದ್ರಪ್ಪ ಗೊತ್ತಿಲ್ಲ. ಸಂಸತ್ ಭವನ, ರಾಷ್ಟ್ರಪತಿ ಭವನ ಸೇರಿದಂತೆ ಐತಿಹಾಸಿಕ ಸ್ಥಳಗಳನ್ನು ತೋರಿಸಿದ್ದಾರೆ. ಮಕ್ಕಳು ಫುಲ್ ಖುಷಿಯಾಗ್ಬಿಡ್ತಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಪ್ರವೀಣ್ ರೆಡ್ಡಿ ಅವರಿಂದ ಪಡ್ಕೊಳ್ಳೋಣ. ಪ್ರವೀಣ್ನ ತುಂಬ ದೊಡ್ಡ ಸಾಹಸ ರೀ ಇದು. ಮಕ್ಕಳನ್ನು ವಿಮಾನದಲ್ಲಿ ಕರ್ಕೊಂಡು ಹೋಗಿದ್ದಾರೆ. ಯಾರು ಇದರ ಇನಿಷಿಯೇಟ್ ತಗೊಂಡಿದ್ದು, ಖರ್ಚು ವೆಚ್ಚ ಎಲ್ಲ ಹೇಗೆ, ಏನಿದೆ ಇದ್ರ ಬಗ್ಗೆ ಅಪ್ಡೇಟ್ಸ್? ಹೌದು ಅರವಿಂದ್, ಅಂದ್ರೆ ಕರ್ನಾಟಕಕ್ಕೆ ಹೊಂದಿಕೊಂಡಿರುವಂತಹ ಮಹಾರಾಷ್ಟ್ರದ ಒಂದು ಕನ್ನಡ ಒಂದು ಶಾಲೆಯಲ್ಲಿ ಈ ರೀತಿಯಾದಂತಹ ಒಂದು ಮಕ್ಕಳಿಗೆ ಏನಂದ್ರೆ ಫ್ಲೈಟ್ ಪ್ರವಾಸ ಮಾಡಿಸುವ ಮೂಲಕ ದೆಹಲಿಗೆ ಕರೆದುಕೊಂಡು ಹೋಗುವಂತಹ ಘಟನೆ ನಡೆದಿದೆ. ಇದು ಇಲ್ಲಿರುವಂತಹ ರಾಜ್ಯದಲ್ಲಿರುವಂತಹ ಇತರೆ ಕನ್ನಡ ಮಾಧ್ಯಮ ಶಾಲೆಗಳಿಗೂ ಕೂಡ ಒಂದು ಮಾದರಿ ಅಂತ ಹೇಳ್ಬೋದು. ಅಲ್ಲಿರುವಂತಹ ಮುಖ್ಯ HM ಆಗಿರ್ಬೋದು, ಮತ್ತೆ ಈ ಎಲ್ಲ ಅಲ್ಲಿಳಿದಂತಹ ಶಿಕ್ಷಕರು ಏನಂದ್ರೆ ಮಕ್ಕಳಿಂದ ತಮಗೆ ಎಷ್ಟಾಗುತ್ತೆ ಅಷ್ಟು ಹಣವನ್ನು ಪಾವತಿಸಿ ಅಂತ ಹೇಳಿ ಫ್ಲೈಟ್ ಟಿಕೆಟ್ ಅನ್ನ ಒಂದು ದರವನ್ನು ಕೊಟ್ಟಿದ್ದಾರೆ. ಒಂದಿಷ್ಟು ಮಕ್ಕಳು 200 ರೂಪಾಯಿ ಕೊಟ್ಟಿದ್ದಾರೆ, ಇನ್ನೊಂದಿಷ್ಟು ಮಕ್ಕಳು 300-500 ರೂಪಾಯಿ ಕೊಟ್ಟಿದ್ದಾರೆ. ಮಕ್ಕಳು ಎಷ್ಟು ಕೊಡ್ತಾರೋ ಅಷ್ಟು ಹಣವನ್ನ ತೆಗೆದುಕೊಂಡು ಇನ್ನುಳಿದಂತಹ ಹಣವನ್ನ ಅಲ್ಲಿನ ಒಂದು ಶಾಲೆಯ ಶಿಕ್ಷಕರು ಮತ್ತು ಮುಖ್ಯೋಪಾಧ್ಯಾಯರು ಎಲ್ಲರೂ ಕೂಡ ಏನಂದ್ರೆ ತಮ್ಮ ಕೈಯಿಂದ ಹಾಕಿ ಏನಂದ್ರೆ ನಮ್ಮ ಮಕ್ಕಳಿಗೆ ಈ ಒಂದು ಫ್ಲೈಟ್ ನ ಭಾಗ್ಯ ಸಿಗಲಿ ಅಂತ ಹೇಳಿ ಏನಂದ್ರೆ ಆ ಮುಂಬೈ ಮುಟ್ಟು ದೆಹಲಿಗೆ ಒಂದು ಪ್ರವಾಸವನ್ನು ಕೈಗೊಂಡು ವಿನೂತನ ಒಂದು ಯತ್ನವನ್ನು ಮಾಡಿದ್ದಾರೆ. ಅರವಿಂದ್, ಥ್ಯಾಂಕ್ ಯು ಪ್ರವೀಣ್, ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದ.